ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋದ ರೆಸಿಪಿ ಕಪ್ಪು ಕಡಲೆಕಾಳು ಮತ್ತು ತೊಂಡೆಕಾಯಿ ಪಲ್ಯ. ಈ ಕಡಲೆಕಾಯಿ ಮತ್ತು ತೊಂಡೆಕಾಯಿ ಅದೊಂದು ಒಳ್ಳೆಯ ಕಾಂಬಿನೇಷನ್. ಇದನ್ನು ಪಲ್ಯ ಮಾಡಿದರೆ ಗಶಿಗಿಂತಲೂ ಬಹಳ ಚೆನ್ನಾಗಿರುತ್ತೆ. ಹಾಗೆ ಕಾಬೂಲ್ ಕಡಲೆ ಮತ್ತು ತೊಂಡೆಕಾಯಿನೂ ಕೂಡ ಮಾಡ್ಬೋದು. ಆದರೆ ತೊಂಡೆಕಾಯಿ ನೀವು ಆರಿಸಿ ತೆಗೆಯುವಾಗ ಬಹಳ ನೋಡ್ಕೊಂಡು ತೆಗಿಬೇಕು. ಕಲ್ಲು ಥರ ಇರಬೇಕು ತೊಂಡೆಕಾಯಿ. ಸ್ವಲ್ಪ ಅದು ಮೆದು ಇದೆ ಅಂದರೆ ಅದು ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ. ಆವಾಗ ನಮ್ಮ ಅಡುಗೆ ಚೆನ್ನಾಗಿ ಬರೋದಿಲ್ಲ. ಮತ್ತು ಕೆಂಪು ಬಣ್ಣಕ್ಕೆ ತಿರುಗಿದರೆ ತೊಂಡೆಕಾಯಿಗೆ ಹುಳಿ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ತೊಂಡೆಕಾಯಿನ ತೆಗೆಯುವಾಗ ಆರಿಸಿ ತಗೊಳ್ಳಿ. ಅದಲ್ಲದೆ ಸುವರ್ಣಗಡ್ಡೆ ಮತ್ತು ಕಪ್ಪು ಕಡಲೆ ಪಲ್ಯನೂ ಕೂಡ ಚೆನ್ನಾಗಿರುತ್ತೆ. ಕಡಲೆಗೆ ಆಲ್ಮೋಸ್ಟ್ ಎಲ್ಲವೂ ಗಡ್ಡೆಗಳೆಲ್ಲ ಮ್ಯಾಚ್ ಆಗುತ್ತೆ. ಇವತ್ತು ನಾವು ಇದನ್ನು ಹೇಗೆ ಮಾಡಿದ್ದೇನೆ ಅಂತ ನಿಮಗೆ ಹೇಳ್ಕೊಡ್ತೇನೆ ನನ್ನ ಈ ವಿಡಿಯೋದಲ್ಲಿ. ನಾನು ಸಾಮಾನ್ಯವಾಗಿ 8-9 ಗಂಟೆ ನೆನೆ ಹಾಕಿರ್ತೀನಿ. ಯಾಕಂದರೆ ಜಾಸ್ತಿಯಾಗಿ ನಾನು ಕಡಲೆಕಾಳನ್ನ ಮಿಡ್ನೈಟೇ ನೆನೆ ಹಾಕೋದು. ಇಲ್ಲಿ ನಾನು 1 ಗ್ಲಾಸ್ ಕಡಲೆಕಾಳು ತಗೊಂಡಿದ್ದೇನೆ, ಒಂದು ಮೀಡಿಯಮ್ ಗಾತ್ರದ ಗ್ಲಾಸಲ್ಲಿ. ಹಾಗೆ ತೊಂಡೆಕಾಯಿ ಕೂಡ ಒಂದು 1/4 kg ಅಷ್ಟೇ ತಗೊಂಡಿದ್ದೆ. 1 ಗ್ಲಾಸ್ ಕಡಲೆಕಾಳಿಗೆ 1/4 kg ತೊಂಡೆಕಾಯಿ ಕರೆಕ್ಟ್ ಆಗುತ್ತೆ. ತೊಂಡೆಕಾಯಿ ಜಾಸ್ತಿ ಆಗಬಾರ್ದು, ಕಡಲೆಕಾಳು ಜಾಸ್ತಿ ಆಗಬಾರ್ದು. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ, ಇದರಲ್ಲಿ ನೋಡಿ ಎಷ್ಟು ಗಟ್ಟಿಯಾಗಿ ನಾವು ನೋಡಿ ತಗೊಂಡ್ರು ಒಂದೊಂದು ಲೈಟ್ ಕೆಂಪಾಗಿ ಇದೆ. ಆದರೂ ನಾನು ಇದನ್ನು ಹಾಕ್ತಾಯಿದ್ದೇನೆ. ಅಕಸ್ಮಾತ್ ನೀವು ಕೆಂಪಾಗಿರೋ ತೊಂಡೆಕಾಯಿ ಹಾಕಿದೆ ಅಂದರೆ ಹುಳಿ ಅಂಶ ತೀರಾ ಕಮ್ಮಿ ಮಾಡಬೇಕು. ತೊಂಡೆಕಾಯಲ್ಲಿ ಹುಳಿ ಇರುತ್ತೆ. ಈಗ ಇದನ್ನೆಲ್ಲ ಕಟ್ ಮಾಡಿ ಇದನ್ನು ಕುಕ್ಕರಲ್ಲಿ ಇವತ್ತು ಮಾಡೋದು ನಾನು. ಯಾಕಂದರೆ ಕಡಲೆಕಾಳನ್ನ ಫಸ್ಟ್ ನಾವು ಬೇಯಿಸ್ಕೊಂಡು ಬರಬೇಕು. ಕಡಲೆಕಾಳು ನೆನೆ ಹಾಕಿದ ಕಡಲೆಕಾಳನ್ನ ಚೆನ್ನಾಗಿ ತೊಳೆದು ನಮ್ಮ ಒಂದು ಕುಕ್ಕರಲ್ಲಿ ಒಂದು 15 ವಿಷಲ್ ಬೇಕಾಗುತ್ತೆ ಅದಕ್ಕೆ. ಯಾಕಂದರೆ ತುಂಬ ಚೆನ್ನಾಗಿ ಬೆಂದಿರಬೇಕು. ಯಾಕಂದರೆ ಕಡಲೆಕಾಳು ಒಡೆದು ಹೋಗೋದೇ ಇಲ್ಲಲ್ವ. ಕಾಬೂಲ್ ಕಡಲೆಕಾಳು ಅಂದರೆ ಒಡೆದು ಹೋಗುತ್ತೆ, ಬ್ಲ್ಯಾಕ್ ಕಡಲೆಕಾಳು ಒಡೆದು ಹೋಗೋದಿಲ್ಲ. ಈಗ ಬೆಂದ ಕಡಲೆಕಾಳಿಗೆ ನಾನು ತೊಂಡೆಕಾಯಿನ ಹಾಕಿ ಇವಾಗ ಉಪ್ಪನ್ನು ಸೇರಿಸಬೇಕು. ರುಚಿಗೆ ತಕ್ಕ ಉಪ್ಪು, ಒಂದೇ 1 ಸ್ಪೂನು ಖಾರದ ಪುಡಿ ಅಥವಾ ಮೆಣಸಿನ ಪುಡಿ ಸೇರಿಸಿ, ಹಾಗೆ 1/4 ಸ್ಪೂನು ಅರಿಶಿನ ಪುಡಿ ಸೇರಿಸಿ ಅದು ಮುಳುಗುವಷ್ಟು ನೀರು ಹಾಕಬೇಕು. ಇಲ್ಲಾಂದರೆ ಕಡಲೆಕಾಳಲ್ಲಿ ನೀರಿದ್ದರೆ ಅದೇ ನೀರು ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ 3 ಅಥವಾ 4 ವಿಷಿಲೇ ತಗೊಳ್ಬೇಕು. ಯಾಕಂದರೆ ನಾವು ತೀರಾ ಚಿಕ್ಕದಾಗಿ ಕಟ್ ಮಾಡಿದ್ದೇವೆ. ಒಳ್ಳೆ ಕುಕ್ಕರ್ ಅಂತ ಅನಿಸಿದರೆ 1-2 ವಿಷಿಲ್ ಸಾಕಾಗುತ್ತೆ. ನನ್ನ ಕುಕ್ಕರ್ಗೆ ಸ್ವಲ್ಪ ವಿಷಿಲ್ ಜಾಸ್ತಿ ಎಲ್ಲದಕ್ಕೂ. ಹಾಗಾಗಿ ನಾನು ಇಲ್ಲಿ 4 ವಿಷಿಲನ್ನ ತಗೊಳ್ತಾ ಇದ್ದೇನೆ. ಅದು ವಿಷಿಲ್ ಫಸ್ಟ್ ಕಡಲೆಕಾಳು ಮಾತ್ರ ನಾವು ಬೇಯಿಸ್ತೇವಲ್ವ, ಆಗ ಮಾತ್ರ ಜಾಸ್ತಿ ವಿಷಿಲ್ ಬೇಕಾಗುತ್ತೆ. ಆಗ ಉಪ್ಪು ಹಾಕೋದೇ ಮಾಡಬೇಕು. ಈಗ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಒಂದು ಮಿನಿಮಮ್ 4 ವಿಷಿಲನ್ನು ತಗೊಳ್ಳಿ. ಈಗ ತೊಂಡೆಕಾಯಿ ಕಡಲೆಕಾಳು 2 ಕೂಡ ಬೆಂದಿದೆ. ನೀರಿನ ಅಂಶ ಕೂಡ ನೋಡಿ ಕಮ್ಮಿನೇ ಇದೆ, ಹಾಗೇ ಇರಬೇಕು. ಜಾಸ್ತಿ ನೀರಿನ ಅಂಶ ಇದ್ದರೆ ಮತ್ತೆ ತೊಂಡೆಕಾಯಿ ಬೇಯುವಾಗ ಬಜ್ಜಿ ಥರ ಆಗುತ್ತೆ. ಇವಾಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಗ್ಗರಣೆ ಹಾಕಿ, ಇದಕ್ಕೆಲ್ಲ ಜಾಸ್ತಿ ಖಾರ ಮಾಡುವಾಗಿಲ್ಲ. ಹಾಗೆ ಉಪ್ಪು ಅಷ್ಟೇ ನೋಡ್ಕೊಂಡು ಹಾಕಬೇಕು, ಬೇಗ ಉಪ್ಪಾಗುತ್ತೆ ಪಲ್ಯ ಅಲ್ವ. ಈಗ ಒಂದು ಅರ್ಧ ಸ್ಪೂನ್ 1 ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಸಿಡಿಸಿ, ಕರಿಬೇವು ಸೊಪ್ಪು ಹಾಕಿ, ನಾವು ಬೇಯಿಸಿರುವ ಕಡಲೆಕಾಳು ಮತ್ತು ತೊಂಡೆಕಾಯಿನ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಬೇಕಂದರೆ ಎಣ್ಣೆಯಲ್ಲಿ ಹೆಚ್ಚು ಕಮ್ಮಿ ಮಾಡ್ಬೋದು. ನಾನೀಗ ತೀರಾ ಎಣ್ಣೆ ಜಾಸ್ತಿ ಬಳಸೋದೇ ಇಲ್ಲ ಅಡುಗೆಗೆಲ್ಲ. ಇವಾಗ ಕಡಲೆಕಾಳು ಮತ್ತು ಬೆಂದ ತೊಂಡೆಕಾಯಿನ ಸೇರಿಸಿ ಅಲ್ಲೆಷ್ಟೊತ್ತಿಗೆ ಅದು ಫ್ರೈ ಆಗ್ತಾ ಇರುವಾಗ ನಾವು ಸ್ವಲ್ಪ ಜಾಸ್ತಿ ತೆಂಗಿನ ತುರಿ ಕೂಡ ಹಾಕಬಾರ್ದು. ಒಂದು ಸಣ್ಣ ಹಿಡಿ ತೆಂಗಿನ ತುರಿನ ಅದೇ ಥರ ನಾವು ಪುಡಿ ಮಾಡಿ, ಬೆಳ್ಳುಳ್ಳಿ ಜೀರಿಗೆ ಹಾಕಿ 1 ರೌಂಡ್ ಬರೆಸಿ ಪುಡಿ ಮಾಡಬೇಕು. ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಇದರ ನೀರು ಬತ್ತಿದಾಗ ನಮ್ಮ ಪಲ್ಯ ರೆಡಿಯಾಗುತ್ತೆ. ಬಹಳ ಚೆನ್ನಾಗಾಗುತ್ತೆ ಈ ಪಲ್ಯ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ತುಂಬ ಮಾಡಲಿಕ್ಕೆ ಹೋಗಬೇಡಿ. 1/4 kg ತೊಂಡೆಕಾಯಿಗೆ ಒಂದು 1/4 kg ಕಡಲೆ ಬೇಕಾಗಿಲ್ಲ. 150-200 ಗ್ರಾಮ್ ಒಳಗಡೆ ಕಡಲೆಕಾಳು ಇದ್ದರೆ ಸಾಕು. ಕಡಲೆಕಾಳು ನೀರಲ್ಲಿ ಹಾಕಿದ ಮೇಲೆ ದೊಡ್ಡದಾಗುತ್ತಲ್ವ. ಹಾಗೆ ಈ ಪಲ್ಯದಲ್ಲಿ ನಮಗೆ ಎಲ್ಲ ಚಪಾತಿ, ರೊಟ್ಟಿ, ಆಮೇಲೆ ಅನ್ನ ಎಲ್ಲದಕ್ಕೂ ತುಂಬ ಒಳ್ಳೆಯ ಕಾಂಬಿನೇಷನ್. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ. ಪ್ರೀತಿ ಇದ್ದರೆ ನೀವು ಶೇರ್ ಮಾಡಿ, ಪ್ರೀತಿ ಇದ್ದರೆ ಲೈಕ್ ಮಾಡಿ, ಪ್ರೀತಿ ಇದ್ದರೆ ಕಮೆಂಟ್ ಮಾಡಿ. ಎಲ್ರಿಗೂ ಟಾಟಾ, ಬಾಯ್. ಮತ್ತಷ್ಟು ಹೊಸ ರೆಸಿಪಿಯೊಂದಿಗೆ ಇನ್ನು ಬರ್ತಾಯಿರ್ತೀನಿ ನಾನು. ನಿಮ್ಮದು ಸಪೋರ್ಟ್ ಬೇಕು. ಅಕಸ್ಮಾತ್ ನಿಮ್ಮ ಸಪೋರ್ಟು ಏನಿಲ್ಲ ಅಂದರೂ ನಾನು ಬರ್ತಾನೇ ಇರ್ತೀನಿ. ಯಾಕೆಂದರೆ ವೀಡಿಯೋ ಮಾಡ್ತಾನೇ ಇರಬೇಕು. ನನಗೆ ಒಂದಷ್ಟು ಟೈಮೂ ಕೂಡ ಸಾಕ್ತಾ ಇರುತ್ತೆ ಮತ್ತು ಖುಷಿಯಾಗುತ್ತೆ ನನಗೆ ವೀಡಿಯೋ ಮಾಡಿ ಹಾಕೋದು. ಒಂದು ದಿನ ಇದಕ್ಕೆ ಒಳ್ಳೆ ರೀಚ್ ಸಿಗ್ಬೋದು ಅಂತ ನಂಬ್ಕೊಂಡು, ಆ ಒಂದು ನಂಬಿಕೆಯ ಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೇನೆ. ಮತ್ತೆ ನಿಮಗೆ ಹೊಸ ರೆಸಿಪಿಯನ್ನು ನಾನು ತೋರಿಸ್ತಾ ಇರ್ತೀನಿ. ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ. ಹಾಗೆ ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.